Shilaghatta, this is your friend Dhruva from Edufocus Academy. We did Shilaghatta. Today we will learn few new words related to agriculture. Shilaghatta, let's begin. ನಮ್ಮಲ್ಲಿ ನಮ್ಮ ಸರ್ ಇದ್ದಾರೆ. ಇವರು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ BIERT ಡಿಪಾರ್ಟ್ಮೆಂಟ್ ಇಂದ ಇವರು ಒಂದು ಮಗುನ ನಮ್ಮಲ್ಲಿ ಸೇರಿಸಿದ್ರು. ಆ ಮಗುವಿಗೆ ಸ್ಟಾರ್ಟಿಂಗ್ ಅಲ್ಲಿ ಏನು ಓದಕ್ ಬರ್ತಾ ಇರಲಿಲ್ಲ. ಇವಾಗ ಅವ್ರ ಪ್ರೋಗ್ರೆಸ್ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ. ಅವರ ಅನಿಸಿಕೆನ ಅವ್ರು ಹೇಳ್ತಾರೆ. ಸರ್, ನಿಮ್ಮ ಅನಿಸಿಕೆ ಹೇಳಿ ಸರ್. ಸೊ ಎಲ್ರಿಗೂ ನಮಸ್ಕಾರ. ಸೊ ನಾನು ಮೂಲತಃ BIERT ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಶಿಡ್ಲಘಟ್ಟದಲ್ಲಿ. ನನ್ನ ಅಂಡರ್ಲಿರುವಂತಹ ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿನಿನ ಇಲ್ಲಿಗೆ ಆ ಮಗುನ ಜಾಯಿನ್ ಮಾಡಿದ್ರಿ ಕಳೆದ ಒಂದು 40 ದಿವಸಗಳ ಹಿಂದೆ. ನಾವು ಅವತ್ತು ಆ ಮಗುವಿನ ಕಲಿಕೆ ಕನ್ನಡ ಓದುವ ಒಂದು ಸಾಮರ್ಥ್ಯವನ್ನ ಗಮನಿಸಿದ್ದಕ್ಕೂ ಇವತ್ತು ಆ ಮಗುವಿನ ಒಂದು ಓದೋ ಸಾಮರ್ಥ್ಯ ಗಮನಿಸಿದಾಗ ಬಹಳಷ್ಟು ಪ್ರಗತಿ ಇರೋದನ್ನ ಕಂಡುಬಂತು. ಬಹಳ ಸಂತೋಷ ಆಯ್ತು. ಕಡಿಮೆ ಸಮಯದಲ್ಲಿ ಆ ಮಗುವಿನ ಓದುವ ಮತ್ತೆ ಆ ಪದಗಳನ್ನ ಗ್ರಹಿಸುವ ಸಾಮರ್ಥ್ಯದ ಒಂದು ಪ್ರಗತಿ ನಿಜವಾಗ್ಲೂ ಆಶ್ಚರ್ಯನೂ ಉಂಟು ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದಕ್ಕೆ ಎಜುಫೋಕಸ್ ಅಕಾಡೆಮಿಯ ಸಂಸ್ಥಾಪಕರಾದ ಹರ್ಷದವರು ಮತ್ತೆ ಇಲ್ಲಿನ ಶಿಕ್ಷಕರ ಪರಿಶ್ರಮ ತುಂಬಾ ಇದೆ. ಹಾಗಾಗಿ ಈ ಒಂದು ಸಂಸ್ಥೆಯ ಒಂದು ಸೇವೆ ಹಲವಾರು ವಿದ್ಯಾರ್ಥಿಗಳಿಗೆ ಒಂದು ವರದಾನ ಅಂತ ಭಾವಿಸ್ತೀನಿ ನಾನು. ಹಾಗಾಗಿ ಈ ಒಂದು ಸೇವೆಯನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನನ್ನ ಒಂದು ಅನುಭವದ ಮೇಲೆ ನಾನು ನಿಮ್ಗೆ ಈ ಮಾಹಿತಿಯನ್ನ ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹರ್ಷದವ್ರಿಗೆ ಮತ್ತೆ ಅವರ ಜೊತೆಗಿರುವಂತಹ ಎಲ್ಲ ಟೀಮ್ಗೆ ನಾನು ವೈಯಕ್ತಿಕವಾಗಿ ಮತ್ತೆ ಪೋಷಕರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. Shilaghatta, let's begin. Plowing, crop, sowing, farmer, dung, fertilizer, irrigation, drip irrigation, harvesting, seeds, sickle, cattle, market, field, tractor, tiller, farmhouse. Thank you Edufocus Academy for this golden opportunity. Bye Shilaghatta. Your teachers, shall we start? एडुफोकस अकेडमी साथ है तुम्हारे हर कदम पर, रोशन होंगे ये सितारे, ज्ञान की रोशनी से बरतेंगे जहां। एडुफोकस अकेडमी है तुम्हारा अपना।